ಹಾಯ್ ಹಲೋ ನಮಸ್ಕಾರ. ನಾನಿದಿನ ಘಮ ಪರಿಮಳದ ಹುರುಳಿ ಸಾರು ಮಾಡ್ಕೊಂಡು ಬಂದಿದ್ದೀನಿ. ಬೆಳ್ಳುಳ್ಳಿ ಒಗ್ಗರಣೆ ನೋಡಿ ತೇಲ್ತಾ ಇದೆ. ಯಾವುದೇ ಅಡುಗೆನಾದರೂ ಅಷ್ಟೇ ಒಂದಿನ ತಿನ್ಬೋದು, ಹಾಗೆ ಒಂದಿನ ಬಿಸಿ ಮಾಡ್ಬೋದು. ಮಾರನೇ ದಿವಸ ಬಿಸಿ ಮಾಡೋಕ್ಕೋದ್ರೆ ಅದ್ರ ಟೇಸ್ಟು ಮೊದಲಿನ ಹಾಗೆ ಇರೋದಿಲ್ಲ. ಅದೇ ಈ ಹುರುಳಿ ಸಾರು ಏನಂದರೆ ಪ್ರತಿದಿನ ಬಿಸಿ ಮಾಡಿ ಅದ್ರ ರುಚಿ ಹೆಚ್ಚುತ್ತಾ ಹೋಗುತ್ತೆ. ಹಾಗೆ ನೀವು ಕಂಟಿನ್ಯೂಸ್ 15 ದಿವಸ ಊಟ ಮಾಡಿ ಮತ್ತು ಬೇಕು ಅಂತೀರಷ್ಟೇ ಹೊರತು ಬೇಡ ಅಂತ ಹೇಳಲ್ಲ. ಅದರ ಸ್ವಾದಿಷ್ಟತೆ ಇನ್ನೂ ಜಾಸ್ತಿ ಆಗುತ್ತೆ. ಇದೇನೋ ಆಶ್ಚರ್ಯ ಆಗ್ಬೋದು. ಹುರುಳಿ ಕಾಳು ಇಟ್ಕೊಂಡಿದ್ದೀನಿ, ಪಕ್ಕದಲ್ಲಿ ಬಣ್ಣದ ಸೌತೆಕಾಯಿ ಇದೆ. ಇದ್ರ ಗುಟ್ಟೇನು ಅಂತ ವಿಡಿಯೋ ನೋಡಿದಾಗಲೇ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಅರ್ಧ kg ಅಷ್ಟು ಹುರುಳಿ ಇಟ್ಕೊಂಡಿದ್ದೀನಿ. ಹುರುಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇದೆ, ಕಟ್ಟು ಚೆನ್ನಾಗಿ ಬರುತ್ತೆ. ಹಾಗೆ ಅದ್ರ ಜೊತೆಗೆ ಒಂದು ಗದ್ದೆ ಸೌತೆಕಾಯಿ ಅಥವಾ ಬಣ್ಣದ ಸೌತೆಕಾಯಿ ಇಟ್ಕೊಂಡಿದ್ದೀನಿ. ಹುರುಳಿ ಸಾರಿಗೆ ಸಿಂಪಲ್ ಮಸಾಲೆ. ನಾನಿಲ್ಲಿ 5 ರಿಂದ 6 ಒಣಮೆಣಸನ್ನು ಕಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಹೆಚ್ಚು ಖಾರ ಮಾಡಬಾರ್ದು, ಯಾಕಂದರೆ ನಾವು ಅದನ್ನು ಸುರಿದು ಊಟ ಮಾಡ್ತೀವಿ. ಹಾಗೆ ರುಚಿಗಾಗಷ್ಟು ಕಲ್ಲುಪ್ಪು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಅದು ರುಚಿಗೆ ಬೇಕೇ ಬೇಕು. ಅರ್ಧ ಲೋಟದಷ್ಟು ಹುಣಸೆಹಣ್ಣಿನ ರಸವನ್ನು ಗೀಚಿ ಸೋಸಿಟ್ಕೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಮಸಾಲೆಗೆ, ಅರ್ಧ ಒಗ್ಗರಣೆಗೆ. ಸೌತೆಕಾಯಿನ ಸಿಪ್ಪೆ ತೆಗೆದು ಅರ್ಧ ಇಂಚು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹುರುಳಿ ಚೆನ್ನಾಗಿ ಬೆಂದು ಕಟ್ಟು ಚೆನ್ನಾಗಿ ಸಿಗಬೇಕಂದ್ರೆ ಅದು ನೆನೆಸ್ಬೇಕು. ನಾನು 2 ಗಂಟೆ ಮುಂಚೆ ನೆನೆಸಿಟ್ಟಿದ್ದೀನಿ. ನೆನೆಸಿದ ಮೇಲೆ ಹೀಗೆ ತಿಕ್ಕಿ ತೊಳಿಬೇಕು. ನಂತರ ಈ ನೀರನ್ನು ತೆಗಿಬೇಕು. ಈ ನೀರನ್ನು ತೆಗೆಯೋದು ಹೇಗೆ ಅಂದರೆ, ಹೀಗೆ ಹುರುಳಿನ ಸಿಕ್ತ ಈ ನೀರು ಸಮೇತ ಹೀಗೆ ಬಗ್ಗಿಸ್ಬೇಕು. ಮತ್ತೆ ಪುನಃ ಈ ನೀರನ್ನು ಈ ಪಾತ್ರೆಗೆ ಹಾಕೋದು, ಮತ್ತು ಹಾಗೆ ಬಗ್ಗಿಸೋದು. ಅಂದರೆ ಇದಕ್ಕೆ ಜಾಲ್ಸೋದು ಅಂತ ಹೇಳ್ತಾರೆ. ಹೀಗೆ ಮಾಡಿದಾಗ ಹುರುಳಿಲಿ ಸಾಮಾನ್ಯಕ್ಕೆ ಹೆಚ್ಚು ಕಲ್ಲು ಇರುತ್ತಲ್ಲ, ಆ ಕಲ್ಲು ಬುಡದಲ್ಲೇ ಉಳ್ಕೊಳ್ಳುತ್ತೆ. ಇದು ಕೆಲವು ಬಿಗಿನರ್ಸರಿಗೆ ನಾನು ಹೇಳೋದು. ನೋಡಿ, ಇಲ್ಲಿ ಬುಡದಲ್ಲಿದೆ ಸಣ್ಣ ಕಲ್ಲು. ಆಮೇಲೆ ನಾನು 7 ಲೀಟ್ರಷ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅಂದರೆ 1/4 kgಗಿಂತ ಕಮ್ಮಿ ಹುರುಳಿ ತೊಗೊಂಡ್ರೆ ಕಟ್ಟು ಬರೋದೇ ಇಲ್ಲ. ಈಗ ಇದಕ್ಕೆ 3/4 ಭಾಗದಷ್ಟು ನೀರು ಹಾಕಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕೋಣ. 1/4 ಚಮಚದಷ್ಟು ಅರಿಶಿನ ಹಾಕ್ತೀನಿ. ಹಾಗೆ ಹುರುಳಿ ಬೇಯಬೇಕಾದ್ರೆ ಯಾವಾಗಲೂ ಉಪ್ಪು ಹಾಕಬೇಕು. ಉಪ್ಪು ಹಾಕಿದರೆ ಹುರುಳಿಗೆ ಹಿಡಿಯುತ್ತೆ. ಅಂದರೆ ಇದು ಹುಸ್ಕಿ ಮಾಡ್ಕೊಳ್ಬೇಕಾದ್ರೆ ಹುರುಳಿ ತಿನ್ಬೇಕಾದ್ರೆ ಟೇಸ್ಟ್ ಬರುತ್ತೆ. ಈಗ ನೀರು ಕುದಿಯೋಕೆ ಬಿಡೋಣ. ಇದು ಕುದಿ ಬರೋಕ್ಕೆ ಶುರುವಾಗಿದೆ. ತೊಳೆದಿರೋ ಹುರುಳಿನ ಹಾಕೋಣ, ಮಿಕ್ಸ್ ಮಾಡೋಣ. ಕುದಿ ಬರೋಕ್ಕೆ ಶುರುವಾಗಿದೆ ಅಲ್ವಾ, ಕುಕ್ಕರ್ ಮುಚ್ಚಳ ಮುಚ್ಚಿ ವೆಯ್ಟ್ ಹಾಕಿ ಮೀಡಿಯಮ್ ಉರಿಲಿಟ್ಟು 10 ವಿಷಲು ಕೂಗಿಸ್ಬೇಕು. ಕುಕ್ಕರ್ ಮುಚ್ಚಳ ತೆಗೆದಿದ್ದೀನಿ. ಹುರುಳಿ ಸ್ವಲ್ಪ ಬೆಂದಿದೆ, ಅಂದರೆ ಇನ್ನೊಂದು ಸ್ವಲ್ಪ ಕಟ್ಟು ಜಾಸ್ತಿ ಬೇಕು. ಅದಕ್ಕೆ ಪುನಃ ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ನಾನು ಹುರುಳಿ ಬೆಂದಿದೆಯಲ್ಲ, 1 ಸೌಟಷ್ಟು ತೊಗೊಳ್ತೀನಿ. ಯಾಕಂದರೆ ಇದು ಮಸಾಲೆಗೆ ರುಬ್ಬಕ್ಕೆ ಹಾಕಿದರೆ ಸ್ವಲ್ಪ ಕಟ್ಟು ದಪ್ಪ ಬರುತ್ತೆ, ಟೇಸ್ಟು ಬರುತ್ತೆ. ಪುನಃ ಕುಕ್ಕರ್ ಮುಚ್ಚಳ ಮುಚ್ಚೋಣ, ವೆಯ್ಟ್ ಹಾಕಿ 10 ವಿಷಲು ಕೂಗ್ಸೋಣ. ಮೀಡಿಯಮ್ ಉರಿಲೇ ಇಡೋಣ. ಇಲ್ಲಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಣಮೆಣಸು ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ. ಈಗ ಹುರುಳಿ ಕಾಳು ಹಾಕೋಣ. ಹಾಗೆ ಜರ್ರಿಸೋಣ. ಪುನಃ ಅದಕ್ಕೆ ಹುಣಸೆ ರಸ ಹಾಕಿ ನಯಸ್ಸಾಗಿ ರುಬ್ಬೋಣ. ಮಸಾಲೆ ರುಬ್ಬಾಯಿತು. ಕೊಬ್ಬರಿ ಇಟ್ಟಿದ್ದೀನಿ. ಅದಕ್ಕೆ ರುಬ್ಬಿರುವ ಮಸಾಲೆ ಹಾಕಿ ಅದಕ್ಕೊಂದು ಲೋಟದಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ ರುಚಿಗಾಗಷ್ಟು ಉಪ್ಪು ಮತ್ತು ಬೆಲ್ಲ ಹಾಕಿದ್ದೀನಿ. ಈ ಮಸಾಲೆನ ಕುದಿಸಿ ಅದಕ್ಕೆ ಕಟ್ಟು ಸೇರಿಸಿದ್ರೆ ಆ ಟೇಸ್ಟು ಜಾಸ್ತಿ ಹಸಿ ಮಸಾಲೆಗಿಂತ. ಈಗ ಸ್ವಲ್ಪ ಕುದಿಯೋಕೆ ಬಿಡೋಣ. ನೋಡಿ, ಇಷ್ಟು ಕುದಿ ಬಂದಿದೆಯಲ್ಲ, ಆಫ್ ಮಾಡಿಬಿಟ್ರೆ ಸರಿ. ಕುಕ್ಕರ್ ಮುಚ್ಚಳ ತೆಗೆದಿದ್ದೀನಿ. ಹುರುಳಿ ನೋಡಿ ಚೆನ್ನಾಗಿ ಬೆಂದಿದೆ. ಇಷ್ಟು ಮೆತ್ತಗೆ ಬೇಯಬೇಕು. ಆದರೆ ನನಗೆ ಇನ್ನೊಂದು ಸ್ವಲ್ಪ ಕಟ್ಟಬೇಕು. ಅದಕ್ಕೆ ಏನು ಮಾಡ್ತೀನಿ ಅಂದರೆ, ಒಂದು 4 ಲೋಟದಷ್ಟು ನೀರು ಹಾಕಿ ಓಪನ್ನಾಗಿ 1/4 ಗಂಟೆ ಕುದಿಯೋಕೆ ಬಿಡ್ತೀನಿ. ಮಸಾಲೆ ಕುದಿಸಿದ್ದೀನಲ್ಲ, ಆ ಪಾತ್ರೆಗೆ ಬಗ್ಗಿಸ್ತೀನಿ. ಅಂದರೆ ಒಂದು ಸ್ಟೈನರ್ ತೊಗೊಂಡು ಉಪ್ಪು ಹುಳಿ ಖಾರ ಹಾಕಿ ಕಟ್ಟನ್ನು ಕುದಿಯೋಕೆ ಬಿಡ್ತೀನಿ. ಚೆನ್ನಾಗಿ ಕುದಿಬೇಕು. ಈ ಥರ ಹುರುಳಿ ಸಾರು ಕುದಿಬೇಕು. ಈ ಸ್ವಲ್ಪ ಹಳದಿ ನೊರೆ ಇದೆಯಲ್ಲ, ಇದು ಪೂರ್ತಿ ಹೋಗಬೇಕು. ಹಾಗೆ ಈ ಹುರುಳಿ ಸಾರಿಗೆ ಕೆಲವರು ಸಾಂಬಾರು ಪುಡಿ ಹಾಕ್ತಾರೆ, ಕಾಯಿ ಹಾಕ್ತಾರೆ. ಅದು ಒರಿಜಿನಾಲಿಟಿ ಹೋಗ್ಬಿಡುತ್ತೆ. ನಮಗೇನು ಬೇಕು ಅಂದರೆ ಹುರುಳಿ ಫ್ಲೇವರ್ ಬೇಕು. ಈಗ ಗ್ಯಾಸ್ ಆಫ್ ಮಾಡಿ ಇದ್ರ ರುಚಿ ಬಂದು ಒಗ್ಗರಣೆ ಮಾಡೋಣ. ಈಗ ಸೌತೆಕಾಯಿ ಹೆಚ್ಚಿದ್ನಲ್ಲ, ಅದನ್ನೊಂದು ಬಟ್ಲಿಗೆ ಹಾಕಿ ಅದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಬೆಲ್ಲ ಹಾಕಿದ್ದೀನಿ. ಹಾಗೆ ಕಟ್ಟು 4 ರಿಂದ 5 ಲೋಟ ಅದಷ್ಟು ಹಾಕಿದ್ದೀನಿ. ಈ ಕಟ್ಟೊಳಗೆ ಸೌತೆಕಾಯಿ ಚೆನ್ನಾಗಿ ಬೇಯಬೇಕು. ಸೌತೆಕಾಯಿನ ಯಾಕೆ ಹಾಕ್ತೀನಿ ಅಂತ ಈಗ ಗುಟ್ಟು ಹೇಳ್ತೀನಿ ನೋಡಿರಿ. ಸೌತೆಕಾಯಿ ತಂಪು, ಹುರುಳಿ ಸ್ವಲ್ಪ ಹೀಟು, ಅವಾಗ ಎರಡನ್ನೂ ಸಮದೂಗಿಸುತ್ತೆ. ಸೌತೆಕಾಯಿ ಹೋಳು ನೋಡಿ ಇಷ್ಟು ಚೆನ್ನಾಗಿ ಮೆತ್ತಗೆ ಬೇಯಬೇಕು. ಈಗ ಗ್ಯಾಸ್ ಆಫ್ ಮಾಡೋಣ. ಇದನ್ನು ಏನು ಮಾಡೋದು ಅಂದರೆ, ಹುರುಳಿ ಸಾರಿಗೆ ಸೇರಿಸಲ್ಲ,
ಹುರುಳಿ ಸಾರು ನಾವು ಊಟ ಮಾಡಬೇಕಾದ್ರೆ ಸ್ವಲ್ಪ ಹೋಳು ಮತ್ತು ರಸಂ ತೆಗೆದು ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡಿ. ಈಗ ಒಗ್ಗರಣೆಗೆ ನಾನು ಒಗ್ಗರಣೆ ಸೌಟಿಗೆ ಎಣ್ಣೆ ಹಾಕಿದ್ದೀನಿ 5ರಿಂದ 6 ಸ್ಪೂನು. ಕೊಬ್ಬರಿ ಎಣ್ಣೆನೇ ತುಂಬ ಪರಿಮಳ ಬರೋದು, ಹಾಗೆ ಟೇಸ್ಟು ಹೌದು, ಆರೋಗ್ಯಕ್ಕೂ ಒಳ್ಳೆಯದು. ಈಗ ಇದಕ್ಕೆ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ, ಅದನ್ನು ಜಜ್ಜಿ ಹಾಕಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆನೇ ಕೊಡಬೇಕು. ಈಗ ಒಣಮೆಣಸು ಹಾಕೋಣ. ಸಾಸಿವೆ ಕಾಳು 1 ಸ್ಪೂನ್ ತುಂಬ ಹಾಕೋಣ. ಇದಕ್ಕೆ ಕರಿಬೇವಾಗಲಿ ಕೊತ್ತಂಬರಿ ಸೊಪ್ಪಾಗಲಿ ಯಾವುದೂ ಹಾಕಲ್ಲ. ಫ್ರೈ ಆಯಿತು. ಹುರುಳಿ ಸಾರಿಗೆ ಒಗ್ಗರಣೆ ಹಾಕಿಬಿಡ. ಘಮ ಘಮ ಬೆಳ್ಳುಳ್ಳಿ ಒಗ್ಗರಣೆ ಬಿದ್ದರೆ ಅದನ್ನು ರುಚಿ ಜಾಸ್ತಿ. ಅದ್ರ ಮೇಲೆ ಹುರುಳಿ ಸಾರು ಘಮ ಘಮ ಪರಿಮಳ ಬರ್ತಾ ಇದೆ. ಹುರುಳಿ ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ. ಅವಾಗ ಏನು ಮಾಡಬೇಕು ಅಂದರೆ ಈ ಗದ್ದೆ ಸೌತೆಕಾಯಿ ಅಥವಾ ಬಣ್ಣದ ಸೌತೆಕಾಯಿ ಇರುತ್ತಲ್ಲ, ಅದ್ರ ಹೋಳನ್ನು ಬೇಯಿಸಿದ್ದನ್ನು ಹಾಕೋದು. ಇದ್ರ ಜೊತೆಗೆ ಇನ್ನೂ ಒಂದು ಬೇಕು, ಯಾವುದು ಅಂತ ಸಾಮಾನ್ಯಕ್ಕೆ ಎಷ್ಟೋ ಜನರಿಗೆ ಗೊತ್ತು, ಬೆಣ್ಣೆ. ಅಂದರೆ ಇದೇ ಥರನೇ ಮಾಡ್ಕೊಂಡು ನೋಡಿ ಹೇಗಿತ್ತು ಟೇಸ್ಟು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.